ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಣ್ಣಮ್ ಎಕ್ಸ್ಪ್ಲೇನ್. ನನ್ನ ಹೆಸರು ವೈಜನ್ ಕಣ್ಣಮ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಡಕಾಯಿಟ್ ಮೂವಿನ. ಡಕಾಯಿಟ್ ಮೂವಿ ಒಂದು ಪ್ರೀತಿ ಕತೆ, ಆದ್ರೆ ಇದು ಸಾಮಾನ್ಯ ಲವ್ ಸ್ಟೋರಿ ಅಲ್ಲ. ಒಮ್ಮೆ ಇಬ್ರು ಪ್ರೀತಿಸಿರ್ತಾರಲ್ಲ, ಅವ್ರು ಇವತ್ತು ಒಬ್ರನ್ನೊಬ್ರು ನಾಶ ಮಾಡೋ ರೇಂಜ್ಗೆ ಬಂದಿದ್ದಾರೆ. ಪ್ರೀತಿ ಹೇಗೆ ದ್ವೇಷವಾಗಿ ಬದಲಾಯಿತು, ಮತ್ತೆ ಇಬ್ರು ಸೇರಿ ಮಾಡಿರುವ ದರೋಡೆ ಹಣಕ್ಕಾಗೋ ಅಥವಾ ರಿವೆಂಜಿಗಾಗೋ. ಡಕಾಯಿಟ್ ಸಿನಿಮಾ ಒಂದು ಕ್ರೈಮ್ ಸ್ಟೋರಿ ಮಾತ್ರ ಅಲ್ಲ, ಇದು ಪ್ರೀತಿ, ದ್ರೋಹ ಮತ್ತು ರಿವೆಂಜಿನ ಡೇಂಜರಸ್ ಆಟ. ಸೊ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಮೂವಿ ಸ್ಟಾರ್ಟ್ ಆಗುತ್ತೆ ಹರಿದಾಸ್ ಎನ್ನುವ ವ್ಯಕ್ತಿಯ ಜೊತೆ. ಅವನು ಲಾಸ್ಟ್ 13 ಇಯರ್ಸ್ ಇಂದ ಜೈಲಲ್ಲಿ ಇರ್ತಾನೆ. ಜೈಲಿಗೆ ಹೋಗಕ್ಕಿಂತ ಮುಂಚೆ ಅವನು ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ, ಆದ್ರೆ ಜೈಲಿಗೆ ಹೋದ್ಮೇಲೆ ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಕತೆ ಸದ್ಯಕ್ಕೆ 2021ರಲ್ಲಿ ಓಡ್ತಾ ಇದೆ. ಅವಾಗ ಕರೋನಾದ ಹಾವಳಿ ಇತ್ತು. ಎಲ್ರು ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಮಾಡ್ತಾ ಇದ್ದಾರೆ. ಜೈಲಲ್ಲಿ ಹರಿನ ಮೀಟ್ ಆಗೋದಕ್ಕೆ ಹರಿಯ ಫ್ರೆಂಡ್ ಬರ್ತಾನೆ. ಅವನ ಹೆಸರು ಇಶಾಕ್ ಬಾಯ್ಗೆ ಹರಿ ಹೇಳ್ತಾನೆ, ನಾನು ಆದಷ್ಟು ಬೇಗ ಈ ಜೈಲಿಂದ ಹೊರಗೆ ಬರಬೇಕು. ಹೊರಗೆ ಬಂದು ನನ್ನ ಒಂದು ಹುಡುಗಿ ಇದ್ದಾಳೆ, ಅವಳ ಜೊತೆಗೆ ನಾನು ರಿವೆಂಜ್ ತಗೋಬೇಕು. ಪ್ರೀತಿ ಒಂದು ರಿವೆಂಜ್ ಆಗಿ ಹೇಗೆ ಟರ್ನ್ ಆಯ್ತು, ಆ ಒಂದು ಬ್ಯಾಕ್ ಸ್ಟೋರಿ ಹರಿ ಇವಾಗ ಇಶಾಕ್ ಬಾಯ್ಗೆ ಹೇಳ್ಕೊಂಡ್ ಕುತ್ಕೊಂತಾನೆ. ಸ್ಟೋರಿ ಇವಾಗ 13 ವರ್ಷ ಹಿಂದೆ ಹೋಗುತ್ತೆ. ಅವತ್ತು ಹರಿಯ ಬರ್ತ್ಡೇ ಆಗಿತ್ತು. ಅವತ್ತಿನ ದಿನನೇ ಹಳ್ಳಿಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇತ್ತು. ಅದನ್ನ ಲೀಡ್ ಮಾಡ್ತಾ ಇದ್ಲು ಸರಸ್ವತಿ. ಆದ್ರೆ ಅಲ್ಲಿ ಹಳ್ಳಿಯಲ್ಲಿರುವ ಜನಗಳು ಆ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಬ್ಲಡ್ ನ ಡೊನೇಟ್ ಮಾಡೋದಕ್ಕೆ ಯಾರು ಹೆಸರು ಕೊಡ್ತಾನೆ ಇರ್ಲಿಲ್ಲ. ಅಲ್ಲಿ ಬ್ಲಡ್ ನ ಡೊನೇಟ್ ಮಾಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಹರಿ ನೋಟಿಸ್ ಮಾಡ್ತಾನೆ. ಅವನು ಸರಸ್ವತಿ ಹತ್ರ ಹೋಗ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾನೆ. ಅವನು ಜೋರಾಗಿ ಕೂಗ್ತಿದ್ದಾನೆ, ಏನು ಇಲ್ಲಿ ಬ್ಲಡ್ ಡೊನೇಟ್ ಮಾಡಿದ್ರೆ ದುಡ್ಡನ್ನ ಕೊಡ್ತಾರಂತ, ಆಮೇಲೆ ನೀವು ನಿಮ್ ನಂಬರು ಕೂಡ ಕೊಡ್ತೀರಂತೆ ಅಂತ ಹೇಳಿದಾಗ ಪ್ರತಿಯೊಬ್ರು ಕೇಳಿಸ್ಕೊಂಡು ಡೊನೇಟ್ ಮಾಡೋದಕ್ಕೆ ಬರ್ತಾರೆ. ಈ ಒಂದು ಮೂಮೆಂಟ್ ಇಂದ ಹರಿ ಮತ್ತು ಸರಸ್ವತಿಯ ಒಂದು ಬಾಂಡ್ ಶುರುವಾಯಿತು. ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅವ್ರ ಬಗ್ಗೆ ತುಂಬಾನೇ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗಿಲ್ಲಿ ಹರಿಯ ಬಗ್ಗೆ ಗೊತ್ತಾಗುತ್ತೆ, ಅವನೊಬ್ಬ ಲೋವರ್ ಕಾಸ್ಟಿನ ಹುಡುಗ. ಆಮೇಲೆ ಅವ್ರ ಅಪ್ಪ ಅಮ್ಮ ಇವಾಗ ಈ ಲೋಕದಲ್ಲಿ ಇಲ್ಲ. ಅವನ ಜೊತೆ ಒಬ್ಬ ಹುಡುಗಿ ಇರ್ತಾಳೆ, ಅವಳ ಹೆಸರು ಮಲ್ಲಿ. ಅವಳನ್ನ ಅವನು ತಂಗಿ ತರ ಟ್ರೀಟ್ ಮಾಡ್ತಾ ಇರ್ತಾನೆ. ಸರಸ್ವತಿ ಕೂಡ ಅವ್ರ ಅಪ್ಪನ ಕಳ್ಕೊಂಡಿರ್ತಾಳೆ. ಅವಳ ಬ್ರದರು ಮತ್ತೆ ಅವ್ರ ಅಮ್ಮನ ಜೊತೆ ಅವಳು ವಾಸವಾಗಿರ್ತಾಳೆ. ಸೊ ಎಲ್ಲ ಈ ತರ ಕರೆಕ್ಟ್ ನಡೀತಾ ಇತ್ತು. ಸ್ವಲ್ಪ ದಿನಗಳು ಹೀಗೆ ನಡೆಯುತ್ತೆ. ಅದಾದ್ಮೇಲೆ ಇವಾಗ ಕತೆ ಚೇಂಜ್ ಆಗಿದೆ. ಅವರಿಬ್ರು ಇವಾಗ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅವರಿಬ್ರು ಪ್ರಾಮಿಸ್ ಕೂಡ ಮಾಡಿರ್ತಾರೆ, ಒಬ್ರನ್ನೊಬ್ರು ಮದುವೆ ಆಗ್ತೀವಿ ಅಂತ. ಸರಸ್ವತಿ ಹರಿಗೆ ಕಾರ್ನ ಕಲ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ಆದ್ರೆ ಅವನಿಗೆ ಓಡ್ಸಕ್ಕೆ ಬರ್ತಾನೆ ಇರೋಲ್ಲ. ಸರಸ್ವತಿ ಹೇಳ್ತಾಳೆ, 3 ತಿಂಗಳಾದ್ಮೇಲೆ ನಾನು MBBS ಸ್ಟಡಿ ಮಾಡೋದಕ್ಕೆ ಹೊರಗೆ ಹೋಗ್ತಾ ಇದ್ದೀನಿ, ಆದ್ರೆ ನಾನ್ ನಿನ್ನ ಮರೆಯೋದಿಲ್ಲ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ಸರಸ್ವತಿಯ ಬರ್ತ್ಡೇ ಇರುತ್ತೆ. ಅವಳ ಬರ್ತ್ಡೇ ಇದ್ದಾಗ ಪ್ರತಿ ವರ್ಷ ಅವರಪ್ಪ ಬಿಡ್ದಂಗೆ ಅವಳಿಗೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ಅವರಪ್ಪ ಇವಾಗ ಈ ದುನಿಯಾದಲ್ಲಿ ಇಲ್ಲ. ಅವಳು ಅವಳ ಫ್ಯಾಮಿಲಿ ಜೊತೆ ಹೋಗಿರ್ತಾಳೆ ಟೆಂಪಲ್ಗೆ. ಅಲ್ಲಿ ಹರಿ ಕೂಡ ಬಂದಿರ್ತಾನೆ. ಸರಸ್ವತಿಗೆ ಬಂದು ಹಗ್ ಮಾಡ್ತಾನೆ, ಯಾಕಂದ್ರೆ ಇವತ್ತು ಅವಳ ಸ್ಪೆಷಲ್ ದಿನ. ಹರಿಯ ತಂಗಿ ಮಲ್ಲಿ ಇರ್ತಾಳಲ್ಲ, ಅವಳು ಸರಸ್ವತಿ ಮತ್ತೆ ಅವಳ ಫ್ಯಾಮಿಲಿ ಮೇಲೆ ಒಂದು ಕಣ್ಣಿಟ್ಟಿರ್ತಾಳೆ. ಇವಾಗ ಹರಿ ಸರಸ್ವತಿಗೆ ಹೇಳ್ತಾನೆ, ಇವತ್ತು ನಿಂದು ಸ್ಪೆಷಲ್ ದಿನ ಇದೆ, ನಾನು ಹಿಂಗೊಂದು ಸರ್ಪ್ರೈಸ್ ಗಿಫ್ಟ್ ನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ, ದಯವಿಟ್ಟು ನಮ್ಮನೆಗ್ ಬರ್ತೀಯ ಅಂತ ಕೇಳಿದಾಗ ಅವಳು ಹೂ ಅಂತ ಅಂತಾಳೆ. ಹರಿ ಸರ್ಪ್ರೈಸ್ ನ ತಯಾರಿ ಮಾಡ್ಕೋತಾ ಇದ್ದ, ಆದ್ರೆ ಅವ್ನು ಯಾವ ತರ ಅನ್ಕೊಂಡಿದ್ನೋ ಆ ತರ ಆಗ್ಲಿಲ್ಲ. ಅಲ್ಲಿ ಸರಸ್ವತಿಯ ಬ್ರದರ್ ಬಂದ್ಬಿಟ್ಟು ಅಲ್ಲಿ ಮಲ್ಲಿ ಜೊತೆ ತುಂಬಾನೇ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ. ಆತರ ಮಾಡ್ತಿರೋದ್ ನೋಡ್ಬಿಟ್ಟು ಹರಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವನು ಅವರಿಗೆ ತುಂಬಾನೇ ಹೊಡಿತಾನೆ. ಯಾವ ತರ ಹೊಡಿತಾನೆ ಅಂತಂದ್ರೆ ಅಲ್ಲಿ ಸರಸ್ವತಿಯ ಬ್ರದರ್ನ ಪ್ರಾಣ ಹೋಗ್ಬಿಡುತ್ತೆ. ಇದು ಎಲ್ಲ ಆಗ್ತಾ ಇರೋದ್ನ ಸರಸ್ವತಿ ತುಂಬಾನೇ ದೂರದಿಂದ ನೋಡ್ತಾಳೆ, ಯಾಕಂದ್ರೆ ಅವಳು ಸರ್ಪ್ರೈಸ್ ಬರ್ಬೇಕು ಅಂತ ಅನ್ಕೊಂಡಿದ್ದೆಲ್ಲ ಬಂದಿರ್ತಾಳೆ. ಸರಸ್ವತಿ ತನ್ನ ಬ್ರದರ್ನ ಆ ಒಂದು ಸ್ಥಿತಿಯಲ್ಲಿ ನೋಡ್ಬಿಟ್ಟು ತುಂಬಾನೇ ಗಾಬರಿ ಆಗ್ತಾಳೆ. ಅವಳು ಹರಿಯ ಮನೆಗೆ ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಾಳೆ. ಹರಿಗೆ ಇವಾಗ ಜೈಲ್ ಆಗಿದೆ. ಹರಿಗೆ ಒಂದು ಹೋಪ್ ಇತ್ತು, ಸರಸ್ವತಿ ಜೈಲಿಗೆ ಬರ್ತಾಳೆ, ನನ್ನ ಬಿಡಿಸ್ಕೊಂಡು ಹೋಗ್ತಾಳೆ ಅಂತ. ಆದ್ರೆ ಅದೇ ತರ ಆಯ್ತು. ಸರಸ್ವತಿ ಜೈಲಿಗೆ ಬಂದ್ಲು, ಆದ್ರೆ ಬಿಡಿಸೋದಕ್ಕೆ ಅಲ್ಲ. ಅವಳನ್ನ ನೋಡ್ತಾ ಇದ್ರೆ ಅವಳು ತುಂಬಾನೇ ಬದಲಾಗಿರೋ ತರ ಕಾಣ್ತಾ ಇದ್ಲು. ಅವಳು ಪೊಲೀಸ್ ಹತ್ರ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾಳೆ. ರಾತ್ರಿ ಏನಾಗಿತ್ತು ಅಂತಂದ್ರೆ ಹರಿ ಮಲ್ಲಿ ಜೊತೆ ತುಂಬಾನೇ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದ. ಅದನ್ನ ಬಿಡ್ಸೋದಿಕ್ಕೆ ನನ್ನ ಅಣ್ಣ ಅವನ ಕಾಪಾಡೋದಕ್ಕೆ ಹೋದ್ರೆ ಹರಿ ನನ್ನ ಅಣ್ಣನೇ ಸಾಯಿಸ್ಬಿಟ್ಟ. ಹರಿಗೆ ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿಸ್ಕೊಂಡ್ಬಿಟ್ಟು ತುಂಬಾನೇ ಗಾಬರಿ ಆಗಿದೆ, ತುಂಬಾನೇ ಶಾಕ್ ಆಗಿದೆ. ಅವನು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ನನ್ನ ಇಷ್ಟು ಪ್ರೀತಿಸುವ ಹುಡುಗಿ ಈ ತರ ಚೇಂಜ್ ಆಗೋದಕ್ಕೆ ಹೇಗೆ ಸಾಧ್ಯ? ಇಷ್ಟೇ ಅಲ್ಲ, ಉರಿಯೋ ಬೆಂಕಿ ಮೇಲೆ ತುಪ್ಪ ಸುರಿಯೋ ತರ ಈ ಹುಡುಗ ಯಾರಂತ ನನಗೆ ಗೊತ್ತಿಲ್ಲ ಅಂತ ಅವಳು ಹೇಳಿ ಹೋಗ್ತಾಳೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅಂತೂ ಅವನಿಗೆ ತುಂಬಾನೇ ಬೇಜಾರಾಗ್ಬಿಡ್ತು. ಇದಾದ್ಮೇಲೆ ಇವಾಗ ಸ್ಟೋರಿ ಪ್ರೆಸೆಂಟಿಗೆ ಬಂದಿದೆ. ಸೊ ನೋಡಿದ್ರಲ್ಲ, ಇದು ಕಂಪ್ಲೀಟ್ ಬ್ಯಾಕ್ ಸ್ಟೋರಿ. ಯಾಕೆ ಅವನು ಅವಳ ಮೇಲೆ ರಿವೆಂಜ್ ನ ತಗೋಬೇಕು ಅಂತ ಅನ್ಕೊಂಡಿದ್ದಾನೆ. ಇದೆಲ್ಲ ಸ್ಟೋರಿನ ಅವನು ಇಶಾಕ್ ಬಾಯ್ಗೆ ಹೇಳಿದಾನೆ. ಇಶಾಕ್ ಬಾಯ್ ಹರಿಗೆ ಹೇಳ್ತಾನೆ, ಕರೋನಾ ವೈರಸ್ ತುಂಬಾನೇ ಬೇಗ ಸ್ಪ್ರೆಡ್ ಆಗ್ತಿರೋದ್ರಿಂದ ಈ ಜೈಲಲ್ಲಿ ಎಲ್ಲ ಖೈದಿಗಳನ್ನ ಒಂದೇ ಕಡೆ ಇಟ್ಕೋತಾ ಇಲ್ಲ, ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಬೇಡಿಯ ಬೀಗ ಅವನಿಗೆ ಕೊಡ್ತಾನೆ.
ಅವನು ಕೊಟ್ಟಿರೋ ಕೀಯಿಂದ ಅವನು ಆರಾಮಾಗಿ ಅವನಿಗೆ ಕೈಗೆ ಹಾಕಿರೋ ಬೇಡಿಗಳನ್ನ ಬಿಡಿಸ್ಕೋಬಹುದಾಗಿತ್ತು. ಇವಾಗ ಆ ದಿನನೂ ಬರುತ್ತೆ. ಎಲ್ಲಾ ಖೈದಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಎಲ್ಲಾ ಖೈದಿಗಳನ್ನು ಪೊಲೀಸ್ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಆ ಒಂದು ವ್ಯಾನ್ ಇಂದ ಅವನು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ಹರಿ ತಪ್ಪಿಸ್ಕೊಂಡು ಇಶಕ್ ಬಾಯ್ ಹತ್ರ ಹೋಗ್ತಾನೆ. ಇಶಕ್ ಬಾಯ್ ಹೇಳ್ತಾನೆ, ಕರೋನಾ ವೈರಸ್ ಇರೋದ್ರಿಂದ ನಮ್ಮ ಹತ್ರ ಬಹಳ ದುಡ್ಡಿಲ್ಲ, ಇರೋ ದುಡ್ಡಲ್ಲೇ ನಾವು ವಾಸ ಮಾಡ್ಬೇಕು, ಇಲ್ಲಾಂದ್ರೆ ಎಲ್ಲರೂ ಒಂದ್ ಕಡೆ ಡಕೈತಿ ಅಥವಾ ಕಳ್ತನ ಮಾಡ್ಬೇಕು. ಹರಿಗೆ 2 ದಿನ ಆದ್ಮೇಲೆ ದುಬೈಗೆ ಕಳ್ಸಲಾಗ್ತಾ ಇತ್ತು ಶಿಪ್ ಅಲ್ಲಿ. ಆದ್ರೆ ಕಳ್ಸೋಕ್ಕಿಂತ ಮುಂಚೆ ಸ್ವಲ್ಪ ದುಡ್ಡಿನ ಅರೇಂಜ್ಮೆಂಟ್ ಕೂಡ ಆಗ್ಬೇಕಾಗಿತ್ತು. ಆದ್ರೆ ಇದ್ರ ಮಧ್ಯೆ ಹರಿ ಹೇಳ್ತಾನೆ, ನಾನು ಮೊದ್ಲು ಆ ಹುಡುಗಿನ ಮೀಟ್ ಆಗ್ಬೇಕು, ನನ್ನ ಈ ಒಂದು ಪರಿಸ್ಥಿತಿಯ ಕಾರಣ ನಾನು ಹೋಗಿ ನೋಡ್ಬೇಕು ಅಂತ ಸರಸ್ವತಿನ ಹೋಗಿ ನೋಡ್ತಾನೆ. ನೋಡಿದ ತಕ್ಷಣ ಹಾಗೆ ಕಣ್ಬಿಟ್ಕೊಂಡು ನೋಡ್ತಾನೆ ಇರ್ತಾನೆ. ಹರಿ ಸರಸ್ವತಿನ 13 ವರ್ಷ ಆದ್ಮೇಲೆ ನೋಡ್ತಾ ಇರ್ತಾನೆ. ಅವಳನ್ನ ಮಾತಾಡ್ಸ್ಬೇಕು ಅಂತ ಇನ್ನೇನು ಹೋಗ್ಬೇಕು ಅಷ್ಟೊತ್ತಿಗೆ ಅವಳ ಪಕ್ಕ ಒಂದು ಚಿಕ್ಕ ಹುಡುಗಿ ಬರ್ತಾಳೆ. ಅದು ಅವಳ ಮಗಳು ಚಿನ್ನಿ ಅಂತ. ಹಾಗಾಗಿ ಹರಿ ಅವ್ರ ಹತ್ರ ಹೋಗೋದಿಲ್ಲ. ಹರಿ ಅವ್ರನ್ನ ಫಾಲೋ ಮಾಡ್ತಾನೆ. ಚಿನ್ನಿ ಮತ್ತೆ ಸರಸ್ವತಿ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ನಮಗೆ ಇಲ್ಲಿ ಗೊತ್ತಾಗುತ್ತೆ ಸರಸ್ವತಿಯ ಹಸ್ಬೆಂಡ್ ಭಾಸ್ಕರನ ಹೆಲ್ತ್ ತುಂಬಾನೇ ವರ್ಸ್ಟ್ ಕಂಡೀಷನ್ ಅಲ್ಲಿ ಇರುತ್ತೆ. ಅವನಿಗೆ ಕರೋನಾ ವೈರಸ್ ಕೂಡ ಇದೆ ಮತ್ತೆ ಹಾರ್ಟಿನ ಟ್ರಾನ್ಸ್ಪ್ಲಾಂಟ್ ಕೂಡ ಆಗಲಿತ್ತು. 1 ಅಥವಾ 2 ದಿನದಲ್ಲಿ ಆಗ್ಬೇಕಾಗಿತ್ತು. ಅದು 18 ಲಕ್ಷ ರೂಪಾಯಿ ಕಾಸ್ಟ್ ಆಗಿತ್ತು. ಒಬ್ಬ ವಯಸ್ಸಾಗಿರೋ ವ್ಯಕ್ತಿಯ ಹಾರ್ಟ್ ನ ತಗೊಂಡ್ಬಿಟ್ಟು ಹಸ್ಬೆಂಡಿಗೆ ಟ್ರಾನ್ಸ್ಪ್ಲಾಂಟ್ ನ ಮಾಡೋ ಪ್ಲಾನ್ ಇತ್ತು. ಆದ್ರೆ ಡಾಕ್ಟರ್ ಹೇಳ್ತಾರೆ ಆ ಒಂದು ಹಾರ್ಟ್ ಇವಾಗ ಉಪಯೋಗಕ್ಕೆ ಬರೋದಿಲ್ಲ. ಇದನ್ನ ಕೇಳಿಸ್ಕೊಂಡು ಸರಸ್ವತಿಗೆ ತುಂಬಾನೇ ಬೇಜಾರಾಗುತ್ತೆ. ಅವಳಿಗೆ ಗೊತ್ತಾಗ್ತಾರಲ್ಲ ಅವಾಗ ಏನ್ ಮಾಡ್ಬೇಕು ಅಂತ. ಅಷ್ಟರಲ್ಲಿ ಹಾಸ್ಪಿಟಲ್ ಕೆಲಸ ಮಾಡೋ ಒಬ್ಬ ಸ್ಟಾಫ್ ಅವಳ ಹತ್ರ ಬರ್ತಾನೆ. ನಾನು ಹಾರ್ಟಿನ ಅರೇಂಜ್ಮೆಂಟ್ ಮಾಡಿಸ್ಕೊಡ್ತೀನಿ, ನಾನು ಹೇಗಾದ್ರೂ ಮಾಡಿ ನಿನಗೆ ಹಾರ್ಟ್ ನ ಅರೇಂಜ್ ಮಾಡ್ಕೊಡ್ತೀನಿ, ಆದ್ರೆ ಬದಲಾಗಿ ನನಗೆ ನೀನು 1 ಕೋಟಿ ರೂಪಾಯಿ ಕೊಡ್ಬೇಕಾಗುತ್ತೆ. ಇದನ್ನ ಕೇಳಿಸ್ಕೊಂಡು ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂತಂದ್ರೆ ಅವಳ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ. ಸರಸ್ವತಿ ಆ ಒಂದು ಕಂಡೀಷನ್ ಒಪ್ಕೋತಾಳೆ. ಅವಳಿಗೆ ಗೊತ್ತಿಲ್ಲ ಹೇಗೆ ಅರೇಂಜ್ ಆಗುತ್ತೆ ದುಡ್ಡು ಅಂತ, ಆದ್ರೆ ಹಸ್ಬೆಂಡಿನ ಪ್ರಾಣ ಉಳಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವಳು ಒಪ್ಕೋತಾಳೆ. ಇವನ್ ಎಲ್ಲ ಹರಿ ಒಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇದಾದ್ಮೇಲೆ ಇಶಕ್ ಬಾಯ್ ಹತ್ರ ಹರಿ ಬಂದು ಹೇಳ್ತಾನೆ, ದರೋಡೆ ಮಾಡೋದಕ್ಕೆ ಪ್ಲಾನ್ ರೆಡಿ ಇದೆ ಅಂತ. ನಿಂಗೆ ದರೋಡೆ ಮಾಡೋದಕ್ಕೆ ಎಷ್ಟು ಜನ ಬೇಕು ಅಂತ ಕೇಳಿದಾಗ ಹರಿ ಹೇಳ್ತಾನೆ, ಕೇವಲ ಒಬ್ರು. ಅದ್ ಯಾರಪ್ಪ ಅಂತಂದ್ರೆ ಸರಸ್ವತಿ. ಹೌದು, ನಂಗೆ ಸರಸ್ವತಿ ಬೇಕು. ಯಾಕಂದ್ರೆ ನಾನು ಈ ಸಲ ಅವಳಿಗೆ ನಂಬಿಸ್ಬಿಟ್ಟು ಮೋಸ ಮಾಡ್ತೀನಿ, ದುಡ್ಡು ದರೋಡೆ ಮಾಡ್ತೀನಿ, ಎಲ್ಲಾ ಮಾಡ್ತೀನಿ, ಆದ್ರೆ ಅವಳಿಗೆ ನಾನು ಮೋಸ ಮಾಡ್ತೀನಿ. ಅವಳು ದರೋಡೆ ಮಾಡೋದಕ್ಕೆ ನಿನ್ ಸಾಥ್ ಯಾಕೆ ಕೊಡ್ತಾಳೆ ಅಂತ ಇಶಕ್ ಬಾಯ್ ಕೇಳಿದಾಗ ಅವಳ ಸಿಚುವೇಶನ್ ಆಗಿದೆ. ಅವಳಿಗೆ ಇವಾಗ 1 ಕೋಟಿ ಬೇಕೇ ಬೇಕು, ಅವಳು ಒಪ್ಕೊಂತಾಳೆ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ನಾವು ನೋಡ್ತೀವಿ, ರಾಜಿ ಅಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಾವು ಡ್ಯೂಟಿಯಲ್ಲಿ ಇದ್ದಾಗೇನೆ ಹರಿ ತಪ್ಪಿಸ್ಕೊಂಡಿರ್ತಾನೆ. ರಾಜಿ ಅವ್ರ ಅಪ್ಪನ ಹೆಲ್ಪ್ ತಗೋತಾಳೆ ಹರಿನ ಆದಷ್ಟು ಬೇಗ ಹಿಡ್ದಾಕೋದಿಕ್ಕೆ. ರಾಜಿ ಅಪ್ಪನ ಹೆಸರು ಸ್ವಾಮಿ. ಅವನು ಕಳೆದ 30 ವರ್ಷದಿಂದ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಾನೆ. ಅವನು ತುಂಬಾನೇ ಹಾನೆಸ್ಟ್ ಆಫೀಸರ್. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ಸರಸ್ವತಿನ ನೋಡ್ತೀವಿ, ತುಂಬಾನೇ ಟೆನ್ಸ್ ಆಗಿ ಕೂತಿರ್ತಾಳೆ. ಯಾಕಂದ್ರೆ ದುಡ್ಡಿನ ಅರೇಂಜ್ಮೆಂಟ್ ಮಾಡ್ಬೇಕಾಗಿರುತ್ತೆ, ಹೇಗ್ ಮಾಡೋದು ಅಂತ ಗೊತ್ತಾಗ್ತಿರಲ್ಲ. ತಕ್ಷಣ ಸಡನ್ಲಿ ಅವಾಗ ಅಲ್ಲಿ ಹರಿ ಬರ್ತಾನೆ. ಹರಿ ನೋಡಿ ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಅವನು ಪ್ರತಿಯೊಂದು ವಿಷಯನೂ ಸರಸ್ವತಿಗೆ ಹೇಳ್ತಾನೆ. ನನಗೆ ಗೊತ್ತು ನಿನಗೆ 1 ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅಂತ, ಆದ್ರೆ ನನಗೆ ಏನ್ ಗೊತ್ತಲ್ಲ ಅದು ನಿನಗೆ ಗೊತ್ತಿಲ್ಲ. ಹಾಸ್ಪಿಟಲ್ ಅಲ್ಲಿ ಗಂಗಾ ಅಂತ ಒಂದು ನಿನ್ ಫ್ರೆಂಡ್ ಕೆಲಸ ಮಾಡ್ತಾಳಲ್ವಾ, ಅವಳೇ ಒಂದು ಹಾರ್ಟಿನ ಒಂದು ಅರೇಂಜ್ಮೆಂಟ್ ಮಾಡಿದ್ಲು. ಆ ವಯಸ್ಸಾಗಿರೋ ವ್ಯಕ್ತಿಯ ಹಾರ್ಟ್ ನ ಇವಾಗ ಹೇಳಿದ್ರಲ್ಲ ನಿನಗೆ ಅದು ಯೂಸ್ ಆಗಲ್ಲ ಅಂತ, ಆಕ್ಚುಲಿ ಅದನ್ನ ಅವರು ಡಬಲ್ ರೇಟ್ಗೆ ಮಾರ್ಕೊಂಡಿದ್ದಾರೆ. ಸೊ ಅವರು ಎಲ್ಲ ಸೇರ್ಕೊಂಡು ನಿನಗೆ ಮೋಸ ಮಾಡಿದ್ದಾರೆ. ನಿನ್ ಕಡೆಯಿಂದ ದುಡ್ಡನ್ನ ಮಾಡೋದಕ್ಕೆ ಆತರ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಆ ಹಾಸ್ಪಿಟಲ್ ಹಾಗೆ ಒಂದ್ ಕಡೆ ಕರೋನಾ ಇರೋದ್ರಿಂದ ಎಲ್ಲಾ ಕಡೆ ಸಾಯ್ತಾ ಇದ್ದಾರೆ, ಆದ್ರೆ ಈ ಒಂದು ಹಾಸ್ಪಿಟಲ್ ಅವರ ಒಂದು ಲಾಭ ಮಾಡ್ಕೋತಾ ಇದೆ ಅಂತ ಹೇಳ್ತಾನೆ. ಆದ್ರೆ ನಾನ್ ಇಲ್ಲಿ ನಿಂಗೆ ಹೆಲ್ಪ್ ಮಾಡೋದಕ್ಕೆ ಬಂದಿಲ್ಲ, ನಾನು ಒಂದು ಆಫರ್ ನ ತಗೊಂಡ್ ಬಂದಿದ್ದೀನಿ. ಆ ಒಂದು ಹಾಸ್ಪಿಟಲ್ ಅಲ್ಲಿ ತುಂಬಾನೇ ಕ್ಯಾಶ್ ಇದೆ, ಅದನ್ನ ನಾನು ನಿನ್ನ ಸೇರ್ಕೊಂಡು ಲೂಟಿ ಮಾಡ್ಬೇಕು. ಅದಕ್ಕೆ ನೀನ್ ಡ್ರೈವರ್ ಆಗ್ಬೇಕು. ಇದ್ರ ಬದಲು ನಾನು ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ನಾನು ಮುಂಚೆನೆ ಹೇಳಿದ್ದೆ, ಸರಸ್ವತಿ ಹತ್ರ ಬೇರೆ ಆಪ್ಷನ್ ಇಲ್ಲ, ಬಹಳ ದುಡ್ಡಿನ ಅವಶ್ಯಕತೆ ಇದೆ, ಆದ್ರೆ ದಾರಿ ಒಂದೇ ಒಂದು ಲೂಟಿ. ಸೊ ಅದಕ್ಕೆ ಅವಳು ಒಪ್ಕೋತಾಳೆ. ಪ್ಲಾನಿನ ಪ್ರಕಾರ ಅವರು ಹಾಸ್ಪಿಟಲ್ಗೆ ಲೂಟಿ ಮಾಡೋದಕ್ಕೆ ಹೋಗ್ತಾರೆ. ಡ್ರೈವಿಂಗು ಸರಸ್ವತಿ ಮಾಡ್ತಾ ಇರ್ತಾಳೆ. ಆ ಒಂದು ದುಡ್ಡು ಹಾಸ್ಪಿಟಲ್ ನ MD ಹತ್ರ ಇತ್ತು. ಅವನು ಪಾರ್ಕಿಂಗ್ ಅಲ್ಲೇ ಇದ್ದ. ಆ ಎಲ್ಲ ದುಡ್ಡನ್ನ ಅವರು ಅಲ್ಲಿಂದ ಕಸ್ಕೊಂಡ್ಬಿಡ್ತಾರೆ. MD ಸೆಕ್ಯೂರಿಟಿಗೆ ತುಂಬಾನೇ ಜನ ಇದ್ರು, ಆದ್ರೆ ಆ ಎಲ್ಲಾ ಜನನ ಹೊಡೆದು ಬಿಟ್ಟು ಹರಿ ಹ್ಯಾಂಡ್ಲ್ ಮಾಡ್ತಾನೆ. ಆದ್ರೆ ಕಾರ್ ಇರುತ್ತಲ್ಲ ಅದೊಂದು ಪಿಲ್ಲರಿಗೆ ಟಚ್ ಆಗ್ಬಿಡುತ್ತೆ, ಹೊಡೆದ್ಬಿಡುತ್ತೆ. ಸೊ ಅದರಿಂದ ಇಡೀ ಒಂದು ಜಾಗ ಪೂರ್ತಿ ನೀರಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಸೊ ಕ್ಯಾಶ್ ಎಲ್ಲ ಸ್ವಲ್ಪ ಕೆಳಗ್ ಬಿದ್ಬಿಟ್ಟು ತುಂಬಾನೇ ಒದ್ದೆ ಆಗ್ಬಿಡುತ್ತೆ. ಆದ್ರೆ ತುಂಬಾನೇ ಅರ್ಜೆಂಟ್ ಇತ್ತು, ಹಿಂದ್ಗಡೆ ಬಹಳ ಜನ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು. ಸೊ ಅನ್ಫಾರ್ಚುನೇಟ್ಲಿ ಆ ದುಡ್ಡನ್ನ ಅವರು ಅಲ್ಲೇ ಬಿಟ್ಬಿಟ್ಟು ಎಷ್ಟು ಅವ್ರ ಹತ್ರ ಇತ್ತೋ ಅಷ್ಟನ್ನ ತಗೊಂಡು ಅವರು ಅಲ್ಲಿಂದ ಓಡೋಗ್ತಾರೆ. ಅವರು ಆ ಕರುಣಾ ಹಾಸ್ಪಿಟಲ್ ಇದೆಯಲ್ಲ, ಆ ಹಾಸ್ಪಿಟಲ್ದೇ ಒಂದು ಆಂಬುಲೆನ್ಸ್ ತಗೊಂಡು ಅಲ್ಲಿಂದ ಓಡೋಗಿರ್ತಾರೆ. ಆದ್ರೆ MD ರೆಡ್ಡಿ ಇರ್ತಾನಲ್ಲ, ಅವನ ಜನಗಳು ಅವರಿಂದ ಬಿದ್ಬಿಟ್ಟಿದ್ದಾರೆ. ಅವ್ರು ಇವಾಗ ಸೇಫ್ ಇಲ್ಲ, ಅವರು ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಚೆಕ್ ಪಾಯಿಂಟ್ ಹತ್ರ ಸ್ವಾಮಿ ವೇಟ್ ಮಾಡ್ತಾ ಇರ್ತಾನೆ ಇವರೆಲ್ಲ ಬರ್ಲಿ ಅಂತ. ಆದ್ರೆ ಆ ಒಂದು ಆಂಬುಲೆನ್ಸ್ ಚೆಕ್ ಪಾಯಿಂಟ್ ಅಲ್ಲಿ ನಿಲ್ಸೋದಿಲ್ಲ.
ಎಲ್ಲದನ್ನು ಗುದ್ಕೊಂಡು ಅದು ಅಲ್ಲಿಂದ ಪಾರಾಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ರೆಡ್ಡಿ ಆ ಜಾಗಕ್ಕೆ ಬರ್ತಾನೆ. ಸ್ವಾಮಿ ಹತ್ರ ಬಂದ್ಬಿಟ್ಟು ಹೇಳ್ತಾನೆ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ ಅಂತ. ಅದಕ್ಕೆ ಸ್ವಾಮಿ ಹೇಳ್ತಾನೆ ನಿನಗೆ ಗೊತ್ತು ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಸ್ವಾಮಿ ಹಾಸ್ಪಿಟಲ್ ನ MD ರೆಡ್ಡಿಗೆ ಹೇಳ್ತಾನೆ ನನಗ್ ಗೊತ್ತು ಈ ಎಲ್ಲಾ ಹಲ್ಕ ಕೆಲ್ಸ ನಿಂದೆ ಅಂತ. ಆ ಆಂಬ್ಯುಲೆನ್ಸ್ ಕೂಡ ನಿನ್ನ ಹಾಸ್ಪಿಟಲ್ ಇದೆ, ಆದ್ರೆ ಆಂಬ್ಯುಲೆನ್ಸ್ ಒಂದಲ್ಲ ಎರಡಿತ್ತು. ಒಂದ್ ಆಂಬ್ಯುಲೆನ್ಸ್ ಇಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆಗಿದ್ದಕ್ಕೆ ನೀನ್ ಇಲ್ಲಿ ಬಂದಿದ್ಯಾ, ಆದ್ರೆ ದುಡ್ಡು ಈ ಆಂಬ್ಯುಲೆನ್ಸ್ ಅಲ್ಲಿ ಇರ್ಲಿಲ್ಲ. ನನಗ್ ಗೊತ್ತು ಎಲ್ಲ ನಿಂದೆ ಕೆಲ್ಸ ಅಂತ, ಆದ್ರೆ ಪ್ರೂಫ್ ಏನು ಇಲ್ಲ, ಅದಕ್ಕೋಸ್ಕರ ನಿನಗ್ ಬಿಡ್ತಾ ಇದ್ದೀನಿ. ಇನ್ನೊಂದ್ ಕಡೆ ನಾವಿಲ್ಲಿ ಹರಿ ಮತ್ತೆ ಸರಸ್ವತಿನ ನೋಡ್ತೀವಿ. ಅವರು ಸಕ್ಸಸ್ಫುಲ್ ಏನೋ ಆಗಿದ್ದಾರೆ ಅವ್ರ ಪ್ಲಾನ್ ಅಲ್ಲಿ, ಲೂಟಿ ಏನೋ ಆಗಿದೆ, ಆದ್ರೆ ಅವ್ರು ಅನ್ಕೊಂಡಿರೋಷ್ಟು ಲೂಟಿ ಆಗಿಲ್ಲ. ಯಾಕಂದ್ರೆ ಎಷ್ಟೊಂದು ದುಡ್ಡು ಅಲ್ಲಿ ನೀರಲ್ಲೇ ಚೆಲ್ಲೋಗ್ಬಿಡ್ತು. ಅವ್ರ ಕೈಯಲ್ಲಿ ಇವಾಗ ಬರೀ 5 ಲಕ್ಷ ಮಾತ್ರ ಸಿಕ್ಕಿತ್ತು. ಅವರು ಟೈಮ್ ವೇಸ್ಟ್ ಮಾಡ್ಲಿಲ್ದಂಗೆ ಇನ್ನೊಂದ್ಸಲಿ ಕರೋನಾ ಹಾಸ್ಪಿಟಲ್ಗೆ ಲೂಟಿ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಈ ಸಲಿ ಅವರು ತುಂಬಾನೇ ದುಡ್ಡನ್ನ ತಗೊಂಡು ಬರ್ತಾರೆ. ಈ ಸಲಿ ಅವರು 10 ಕೋಟಿ ರೂಪಾಯಿನ ತಗೊಂಡು ಬರೋದಕ್ಕೆ ಪ್ಲಾನ್ ಹಾಕಿರ್ತಾರೆ. ಆದ್ರೆ ಮುಂಚೆನೆ ಅಲ್ಲಿ ಲೂಟಿ ಆಗಿತ್ತಲ್ಲ, ಅದಕ್ಕೆ ಎಲ್ಲರೂ ಅಲರ್ಟ್ ಆಗಿದ್ರು. ಎಲ್ಲಾ ಗಾರ್ಡ್ಸ್ ಅವರಿಗೆ ಹಿಡಿಯೋದಕ್ಕೆ ಬರ್ತಾ ಇದ್ರು. ಒಂದು ಟೈಮಲ್ಲಂತೂ ಎಲ್ಲಾ ಗಾರ್ಡ್ಗಳು ಹರಿಗೆ ಹಿಡ್ಕೊಂಡ್ಬಿಟ್ಟಿದ್ರು. ಆ ಒಂದು 10 ಕೋಟಿಯ ಬ್ಯಾಗ್ ನ ಸರಸ್ವತಿ ತಗೊಂಡು ಓಡೋಗ್ಬಿಡ್ತಾಳೆ. ಅದನ್ನ ನೋಡ್ಬಿಟ್ಟು ಅವನಿಗೆ ತುಂಬಾನೇ ಶಾಕ್ ಮತ್ತೆ ಬೇಜಾರಾಗುತ್ತೆ. ಅವನಿಗೆ ಓಲ್ಡ್ ಡೇಸ್ ನೆನಪಾಗುತ್ತೆ. ಮುಂಚೆನೆ ಅವಳು ಹೇಗೆ ನನಗೆ ಮೋಸ ಮಾಡಿದ್ಲು, ಇವಾಗ್ಲೂ ಅದೇ ತರ ಮೋಸ ಮಾಡಿ ಹೋಗ್ತಾ ಇದ್ದಾಳೆ. ಆದ್ರೆ ಈ ಸಲಿ ಆತರ ಆಗ್ಲಿಲ್ಲ. ಅವಳು ಮತ್ತೆ ವಾಪಸ್ ಬಂದ್ಬಿಟ್ಟು ಗನ್ ತಗೊಂಡ್ ಬರ್ತಾಳೆ. ಆ ಎಲ್ಲಾ ಗಾರ್ಡ್ಸ್ ನ ಹೆದರಿಸ್ತಾಳೆ, ಬಿಡ್ರಿ ಅವನ್ನ ಅಂತ. ಇದನ್ನ ನೋಡ್ಬಿಟ್ಟು ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಇದಾದ್ಮೇಲೆ ಅವರ ಪ್ಲಾನ್ ಸಕ್ಸಸ್ಫುಲ್ ಆಗ್ಬಿಟ್ಟು ಅವರು ಅಲ್ಲಿಂದ ಹೊರಡೋಗ್ತಾರೆ ದುಡ್ಡನ್ನ ತಗೊಂಡು. ಹಾಸ್ಪಿಟಲ್ ಅಲ್ಲಿ ಇದ್ದ ಗಾರ್ಡ್ಸ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ದಾರೆ. ಆದ್ರೆ ಇವಾಗ ಇವ್ರ ಮೇಲೆ ಕಣ್ಣಿರೋದು ಸ್ವಾಮಿ ಮತ್ತೆ ಅವನ ಟೀಮ್ದು. ಅವ್ರು ಇವಾಗ ಒಂದು ತರಕಾರಿ ಅಂಗಡಿ ಹತ್ರ ಬಂದಿರ್ತಾರೆ. ಅಲ್ಲಿ ಎಲ್ಲಾ ಕಡೆ ಪೊಲೀಸ್ ಇರ್ತಾರೆ. ಸ್ವಾಮಿಗೆ ಗೊತ್ತಿರುತ್ತೆ ಹರಿ ಇದೇ ತರಕಾರಿ ಮಾರ್ಕೆಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಬಸ್ ಇಟ್ಕೊಂಡಿದ್ದಾನೆ ಅಂತ. ಅವನು ಮೈಕ್ ತಗೊಂಡು ಹರಿ ಹತ್ರ ಮಾತಾಡ್ತಾನೆ. ಸ್ವಾಮಿ ಹರಿಗೆ ಹೇಳ್ತಾನೆ ನಿನ್ ಅಕ್ಕಪಕ್ಕ ಹುಡುಗಿದಾಳೆ, ಅವ್ರನ್ನ ನೋಡಿದ್ರೆ ನಿಂಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ, ಎಲ್ರು ನಿಂಗೆ ಮೋಸ ಮಾಡಿ ಹೋಗ್ತಾರೆ, ನಿನ್ನ ನಂಬೋದಕ್ಕೆ ಆಗೋದಿಲ್ಲ, ಆದ್ರೂ ನೀನ್ ಹುಡುಗಿರಿಂದ ಹೋಗ್ತೀಯಾ, ಈ ತರ ಒಂದು ಚುಚ್ಚಿ ಮಾತಾಡ್ತಾನೆ. ಇಲ್ಲಿ ಸ್ವಾಮಿ ಹರಿನ ಟ್ರಿಗರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಅದ್ರಲ್ಲಿ ಅವನು ಸಕ್ಸಸ್ಫುಲ್ ಕೂಡ ಆಗ್ತಾ ಇದ್ದ. ಇಲ್ಲಿ ಸರಸ್ವತಿ ವಾರ್ನಿಂಗ್ ಮಾಡ್ತಾನೆ ಇದ್ದಾಳೆ ಹರಿಗೆ, ನೀನು ಕೋಪ ಮಾಡ್ಕೋಬೇಡ, ಇದೆಲ್ಲ ಒಂದು ಪ್ಲಾನು ನಿಂಗೆ ಸಿಟ್ಟು ಬರ್ಸೋದಿಕ್ಕೆ, ದಯವಿಟ್ಟು ಅವನಿಗೆ ಸಕ್ಸಸ್ ಆಗೋದಕ್ಕೆ ಬಿಡಬೇಡ ಅಂತ ಹೇಳ್ತಾನೆ ಇದ್ದಾಳೆ. ಆದ್ರೂ ಅವನು ತಲೆ ಕೆಡ್ಸ್ಕೊಳಲ್ಲ. ಅವನಿಗೆ ಹಳೇದೆಲ್ಲ ನೆನಪಾಗ್ಬಿಟ್ಟು ಅವನು ತುಂಬಾನೇ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ. ಸಿಟ್ಟಲ್ಲಿ ಸರಸ್ವತಿನ ತಳ್ಳಿ ಬೀಳಿಸ್ಬಿಟ್ಟು ಎಲ್ಲ ದುಡ್ಡನ್ನ ಅವನು ತಗೊಂಡು ಓಡೋಗ್ತಾ ಇರ್ತಾನೆ. ಹರಿ ಓಡೋಗೋದಕ್ಕೇನೋ ಟ್ರೈ ಮಾಡ್ತಾನೆ. ಓಡೋಗ್ಬೇಕಾದ್ರೆ ಅಲ್ಲಿ ಸ್ವಾಮಿ ಬಂದ್ಬಿಡ್ತಾನೆ. ಇವಾಗ ಹರಿ ಮತ್ತೆ ಸ್ವಾಮಿ ಮಧ್ಯೆ ಫೈಟಿಂಗ್ ಆಗ್ತಾ ಇದೆ. ಇಬ್ರು ಇಲ್ಲಿ ತುಂಬಾನೇ ಒಬ್ಬರಿಗೊಬ್ರು ಹೊಡೆದಾಡ್ತಾ ಇರ್ತಾರೆ ಬ್ರೂಟಲ್ಲಿ. ಆದ್ರೆ ಕೊನೆಗೆ ಫೈನಲಿ ಗೆಲ್ಲೋದು ಹರಿ. ಅವನು ತಪ್ಪಿಸ್ಕೊಂಡು ಓಡೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಹರಿ ಎಲ್ಲ ದುಡ್ಡನ್ನ ತಗೊಂಡ್ಬಿಟ್ಟು ಇಶಾಕ್ ಬಾಯ್ ಹತ್ರ ಬರ್ತಾನೆ. ಬಂದು ಹೇಳ್ತಾನೆ ನಾನು ಎಲ್ಲ ದುಡ್ಡನ್ನ ತಗೊಂಡು ಇಲ್ಲಿ ಬಂದಿದ್ದೀನಿ ಅಂತ. ಆದ್ರೆ ನನಗೆ ಸರಸ್ವತಿನ ಸಿಗಾಕ್ಸೋದಿಕ್ಕೆ ಆಗ್ಲಿಲ್ಲ, ನನಗೇನೋ ಅದು ಬರ್ಲೇ ಇಲ್ಲ. ಮೋಸ್ಟ್ಲಿ ನಾನು ಇನ್ನೂ ಅವಳಿಗೆ ಪ್ರೀತಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನನಗೆ ರಿವೆಂಜ್ ತಗೋಬೇಕಂತ ಅನ್ನಿಸ್ತಾನೆ ಇಲ್ಲ ಅಂತ ಹೇಳ್ತಾನೆ. ನನಗೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಅವಳನ್ನ ಹೇಟ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಇಶಾಕ್ ಬಾಯ್ ನೀವೊಂದು ಕೆಲಸ ಮಾಡಿ, ಆ ಎಲ್ಲಾ ದುಡ್ಡು ನನ್ನ ಬ್ಯಾಂಕ್ ಅಕೌಂಟಿಗೆ ಹಾಕ್ಬಿಟ್ಟು ನನ್ನ ಬ್ಯಾಂಕ್ ಅಕೌಂಟಿನ ATM ನ ನೀನು ಸರಸ್ವತಿಗೆ ಕೊಡ್ರಿ ಅಂತ ಹೇಳ್ತಾನೆ. ಸ್ವಾಮಿಗೆ ಎಲ್ಲೋ ಒಂದ್ ಕಡೆ ಡೌಟ್ ಆಗಿತ್ತು. ಈಗ ಎಲ್ಲಾ ಕೆಲ್ಸ ಅವನು ಒಬ್ನೇ ಮಾಡ್ತಾ ಇಲ್ಲ, ಅವನ ಜೊತೆ ಒಂದು ಹುಡುಗಿ ಕೂಡ ಇದ್ದಾಳೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ಅವನು ಮಲ್ಲಿ ಹತ್ರ ಹೋಗ್ತಾನೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು ಸರಸ್ವತಿ ಹಸ್ಬೆಂಡ್ ಅಡ್ಮಿಟ್ ಆಗಿರ್ತಾನಲ್ಲ ಭಾಸ್ಕರ್, ಆ ಒಂದು ಹಾಸ್ಪಿಟಲ್ಗೆ ಹರಿ ಹೋಗ್ತಾನೆ. 13 ವರ್ಷದ ಹಿಂದ್ಗಡೆ ಸರಸ್ವತಿ ಬರ್ತ್ಡೇ ಇರುತ್ತಲ್ಲ, ಅವಾಗ ಹರಿ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿರ್ತಾನೆ, ಅವಳಿಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂತ. ಅವಾಗ ಒಂದು ಲಾಕೆಟ್ ಇರುತ್ತೆ, ಆ ಲಾಕೆಟ್ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವತ್ತು ಅಷ್ಟೆಲ್ಲ ಸೀನ್ ಆಗ್ಬಿಡುತ್ತಲ್ಲ, ಅದಕ್ಕೆ ಕೊಡೋದಿಕ್ ಆಗೋದಿಲ್ಲ. ಇವಾಗ ಅದೇ ಲಾಕೆಟ್ ಭಾಸ್ಕರ್ ಹತ್ರ ಅವನು ನೋಡ್ತಾನೆ. ಆ ಒಂದು ಲಾಕೆಟ್ ನ ಭಾಸ್ಕರ್ ಅವಳಿಗೆ ಕೊಟ್ಟಿರ್ತಾನೆ. ಇದ್ರ ಬಗ್ಗೆ ಬಹಳ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಿಕ್ಕೆ ಅವನು ಮೀಟ್ ಆಗೋದಿಕ್ಕೆ ಅಲ್ಲಿ ಹೋಗ್ತಾನೆ. ಇವಾಗ ಎಲ್ಲ ಸತ್ಯ ಹೊರಗ್ ಬರುತ್ತೆ. ಮಲ್ಲಿ ಸ್ವಾಮಿ ಹತ್ರ ಏನ್ ಸತ್ಯ ಹೇಳ್ತಾ ಇದ್ದಾಳಲ್ಲ, ಅದೇ ಸತ್ಯನ ಭಾಸ್ಕರ್ ಇವಾಗ ಹರಿ ಹತ್ರ ಹೇಳ್ತಾ ಇದ್ದಾನೆ. ಯಾವತ್ತು ಸರಸ್ವತಿಯ ಬರ್ತ್ಡೇ ಇರುತ್ತಲ್ಲ, ಅವತ್ತು ಇವರಿಬ್ರು ಹಗ್ ಮಾಡ್ತಾ ಇದ್ರು. ಅವ್ರು ಹಗ್ ಮಾಡುವಂತ ವಿಡಿಯೋ ಭಾಸ್ಕರ್ ಮಾಡಿದ್ದ ಅವನ್ ಫೋನ್ ಅಲ್ಲಿ. ಯಾಕಂದ್ರೆ ಭಾಸ್ಕರ್ ಸರಸ್ವತಿನ ಇಷ್ಟಪಡ್ತಾ ಇದ್ದ. ಅವ್ನ್ ಮಾಡ್ಕೊಂಡಿದ್ನಲ್ಲ ವಿಡಿಯೋ, ಆ ವಿಡಿಯೋನ ಹೋಗ್ಬಿಟ್ಟು ಸರಸ್ವತಿ ಅವ್ರ ಅಣ್ಣಂಗೆ ತೋರಿಸ್ತಾನೆ. ಈ ಲೋವರ್ ಕಾಸ್ಟಿನ ಹುಡುಗ ಏನಾರ ಮದ್ವೆ ಆಗ್ಬಿಟ್ರೆ ನಾವು ಯಾರಿಗೂ ಮುಖ ತೋರ್ಸಕ್ಕೆ ಲಾಯಕಿರೋದಿಲ್ಲ. ಇದು ಎಲ್ಲದಕ್ಕೂ ಮಲ್ಲಿ ಅಂತ ಒಂದು ಹುಡುಗಿದಾಳೆ, ಅವಳು ಸಪೋರ್ಟ್ ಮಾಡ್ತಾ ಇದ್ದಾಳೆ. ಭಾಸ್ಕರ್ ಹೇಳ್ತಾನೆ ನಾವು ಒಂದು ಕೆಲಸ ಮಾಡ್ಬೇಕು, ಇಲ್ಲ ನಾವು ಮಲ್ಲಿನ ಸಾಯಿಸ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಹರಿಗೆ ಒಂದು ಪಾಠನ ಕಲಿಸ್ಬೇಕಾಗುತ್ತೆ. ಸೊ ಭಾಸ್ಕರ್ ಮಾತ್ ಕೇಳ್ಬಿಟ್ಟೇನೆ ಸರಸ್ವತಿಯ ಅಣ್ಣ ಅವರಿಗೆ ಸಾಯಿಸೋದಿಕ್ಕೆ ಬಂದಿರ್ತಾನೆ ಅವ್ರ ಮನೆಗೆ. ಅವನು ಬಂದ್ಬಿಟ್ಟು ಮಲ್ಲಿಗೆ ತುಂಬಾನೇ ಕೆಟ್ಟ ರೀತಿಯಿಂದ ವರ್ತನೆ ಮಾಡ್ಕೋತಾನೆ, ಹರಿಗೂ ಕೂಡ ಸಾಯಿಸೋದಿಕ್ಕೆ ಹೋಗ್ತಾನೆ. ಆದ್ರೆ ಆ ಪ್ಲಾನ್ ವರ್ಕೌಟ್ ಆಗಲ್ಲ.
ಹರಿನೇ ಅವನಿಗೆ ಸಾಯಿಸ್ಬಿಡ್ತಾನೆ. ಆಕ್ಚುಲಿ ಇಲ್ಲಿ ಹರಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಹರಿ ಯಾವಾಗ ಸರಸ್ವತಿಯ ಬ್ರದರ್ಗೆ ಸಾಯಿಸಿದ್ನಲ್ಲ, ಅವಾಗ ಸರಸ್ವತಿ ಕೂಡ ಇಲ್ಲೇ ಇದ್ಲು. ಸರಸ್ವತಿ ಆಕ್ಚುಲಿ ಅವಳ ಬ್ರದರ್ನ ಅಗೇನ್ಸ್ಟ್ ಇದ್ಲು. ಅವಳು ಹೇಳ್ತಾ ಇದ್ಲು, ಏನೇ ಆಗ್ಲಿ ನಾನು ಹರಿನ ಕಾಪಾಡ್ಕೋತೀನಿ ಅಂತ. ಯಾಕಂದ್ರೆ ಸರಸ್ವತಿಗೂ ಕೂಡ ಗೊತ್ತಿತ್ತು ತಪ್ಪು ಅವನ ಬ್ರದರ್ದೇ ಇರೋದು, ಯಾಕಂದ್ರೆ ಅವನ್ ಮಿಸ್ಬಿಹೇವ್ ಮಾಡಿದ್ದ ಮಲ್ಲಿ ಜೊತೆಗೆ. ಆದ್ರೆ ಹರಿನ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹರಿನ ಮುಗ್ಸೋ ಅಂತ ಒಂದು ಪ್ಲಾನ್ ಸರಸ್ವತಿ ಅವ್ರ ಅಮ್ಮ ಮಾಡಿದ್ರು. ಸರಸ್ವತಿ ರಿಕ್ವೆಸ್ಟ್ ಮಾಡ್ಕೋತಾಳೆ ಅವನ್ನ ಸಾಯಿಸ್ಬೇಡಿ ಅಂತ, ಆದ್ರೆ ಅವ್ರಮ್ಮ ಕೇಳೋದಿಲ್ಲ. ಅವಳು ಹೇಳ್ತಾಳೆ, ಹರಿನ ಸಾಯಿಸಿದ್ರೆ ನಾನು ಸತ್ತೋಗ್ತೀನಿ. ಸರಸ್ವತಿ ಅವರಮ್ಮ ಒಪ್ಕೋತಾಳೆ. ಅವಳು ಹೇಳ್ತಾಳೆ, ಆಯ್ತು ನಾನು ಹರಿ ಪ್ರಾಣನ ತೆಗಿಯೋದಿಲ್ಲ, ಆದ್ರೆ ಒಂದೇ ಒಂದು ಕಂಡೀಷನ್ನು, ನೀನು ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ನ ಕೊಡ್ಬೇಕು, ಅದು ಹರಿ ಅಗೇನ್ಸ್ಟ್, ಆವಾಗ ಮಾತ್ರ ನಾನು ಅವನ್ನ ಹೋಗಕ್ಕೆ ಬಿಡ್ತೀನಿ ಅಂತ ಹೇಳ್ತಾಳೆ. ಈ ಎಲ್ಲಾ ವಿಷಯನ ಕೇಳಿಸ್ಕೊಂಡ್ಬಿಟ್ಟು ಹರಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವನು ಭಾಸ್ಕರ್ ಇನ್ನೇನ್ ಸಾಯಿಸ್ಬೇಕು. ಅಷ್ಟೊತ್ತಿಗೆ ಭಾಸ್ಕರ್ ಹೇಳ್ತಾನೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗ್ಬೇಕಾಗಿತ್ತಲ್ಲ, ಅದು ಆಕ್ಚುಲಿ ಭಾಸ್ಕರಿಗಲ್ಲ, ಅದು ಸರಸ್ವತಿಗೆ. ಯಾಕಂದ್ರೆ ಅವಳು ಹಾರ್ಟ್ ತುಂಬಾನೇ ಬೇಗ ಕೆಟ್ಟೋಗ್ತಾ ಇತ್ತು. ಆದ್ರೆ ಈ ವಿಷಯ ಎಲ್ಲೋ ಒಂದ್ ಕಡೆ ಹರಿಗೆ ಮುಂಚೆನೆ ಗೊತ್ತಿರುತ್ತೆ. ಯಾಕಂದ್ರೆ ಅವಳಿಗೆ ತುಂಬಾನೇ ಬೇಗ ಸುಸ್ತಾಗ್ತಾ ಇತ್ತು, ಆಮೇಲೆ ಅಸ್ತಮಾದ ಪ್ರಾಬ್ಲಮ್ ಕೂಡ ಇತ್ತು. ಆದ್ರೆ ಡೈರೆಕ್ಟ್ ಆಗಿ ಗೊತ್ತಾಗಿರ್ಲಿಲ್ಲ ಅಷ್ಟೇ. ಟ್ರೀಟ್ಮೆಂಟ್ ಈಗಂತ ಅವಳು ಯಾವ್ದೋ ಸ್ವಲ್ಪ ಪಿಲ್ಸ್ ಕೂಡ ತಗೋತಾ ಇದ್ಲು. ಇವೆಲ್ಲ ವಿಷಯ ಗೊತ್ತಾಗಿದ ತಕ್ಷಣ ಹರಿ ಸರಸ್ವತಿ ಮನೆಗೆ ಹೋಗ್ತಾನೆ. ಆದ್ರೆ ಅವಳು ಅಲ್ಲಿ ಇರೋದಿಲ್ಲ. ಆದ್ರೆ ಅಲ್ಲಿ ಅವಳ ಮಗಳಿದ್ಲು ಚಿನ್ನಿ. ಅವಳ ಮಗಳು ಅವನಿಗೆ ಕೇಳ್ತಾಳೆ, ನಮ್ಮಮ್ಮ ಎಲ್ಲಿ, ಅವಳು ಆರಾಮಾಗಿದ್ದಾಳೆ ತಾನೆ ಅಂತ. ಅದಕ್ಕೆ ಹರಿ ಹೇಳ್ತಾನೆ, ನೀವಮ್ಮನ್ನ ನಾನು ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ. ಅವನ ಹತ್ರ ಇದ್ದಿದ್ದ ಒಂದು ಲಾಕೆಟ್ ನ ಅವನು ಚಿನ್ನಿಗೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಾವು ಇನ್ಸ್ಪೆಕ್ಟರ್ ನಾಥುನ ನೋಡ್ತೀವಿ. ಇನ್ಸ್ಪೆಕ್ಟರ್ ನಾಥು ಇರ್ತಾನಲ್ಲ, ಅವನು ರೆಡ್ಡಿ ಕಡೆಯವನು, ಅಂದ್ರೆ ರೆಡ್ಡಿ ಸಾಕಿರೋ ಒಂದು ನಾಯಿ ತರ. ಇನ್ಸ್ಪೆಕ್ಟರ್ ನಾಥು ಇಶಕ್ ಬಾಯ್ ಹತ್ರ ದುಡ್ಡನ್ನ ಕಸ್ಕೊಂಡ್ಬಿಟ್ಟು ಅವನ್ನ ಸಾಯಿಸ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗುತ್ತೆ. ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಆಕ್ಚುಲಿ ಸರಸ್ವತಿ ಕಾಣೆ ಆಗಿಲ್ಲ. ಅವಳು ಇನ್ನೊಂದ್ಸರಿ ದರೋಡೆ ಮಾಡೋದಕ್ಕೆ ಕರುಣಾ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಸರಸ್ವತಿ ಅಲ್ಲಿ ಡಕಾಯಿತಿ ಅಂದ್ರೆ ದರೋಡೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ತುಂಬಾ ದುಡ್ಡನ್ನ ಕದೀತಾಳೆ. ಇನ್ನೇನು ತಗೊಂಡು ಓಡೋಗ್ಬೇಕಿತ್ತು, ಅಷ್ಟೊತ್ತಿಗೆ ಅಲ್ಲಿ ಪೊಲೀಸ್ ಫೋರ್ಸ್ ಬಂದ್ಬಿಡುತ್ತೆ. ಪೊಲೀಸ್ ಅವಳ ಸರೌಂಡಿಂಗ್ ತುಂಬ್ಕೊಂಡ್ಬಿಡ್ತಾರೆ. ಅವರೆಲ್ಲ ಸೇರ್ಕೊಂಡು ಅವಳಿಗೆ ಇನ್ನೇನು ಹಿಡಿಬೇಕು. ಅಷ್ಟೊತ್ತಿಗೆ ಅಲ್ಲಿ ಎಂಟ್ರಿ ಆಗುತ್ತೆ ಹರಿದು. ಹರಿ ಇನ್ಸ್ಪೆಕ್ಟರ್ ನಾಥುಗೆ ಸಾಯಿಸ್ಬಿಡ್ತಾನೆ. ಅವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಅವರಿಬ್ರು ತಪ್ಪಿಸ್ಕೋಬೇಕು, ಆದ್ರೆ ಆಕ್ಚುಲಿ ಹರಿಗೆ ಕಾರ್ ಓಡಿಸೋದಕ್ಕೆ ಬರೋದಿಲ್ಲ. ಹೇಗೋ ಒಂದು ಮಾಡ್ಬಿಟ್ಟು ಅವಳು ಹೇಳ್ಕೊಡ್ತಾ ಇರ್ತಾಳೆ. ತಪ್ಪಿಸ್ಕೊಂಡು ಅವ್ರಿಂದ ಹೊರಟೋಗ್ತಾರೆ. ಆದ್ರೆ ಇವ್ರ ಹಿಂದ್ಗಡೆ ತುಂಬಾನೇ ಫೋರ್ಸ್ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಾ ಇತ್ತು. ದಾರಿಲಿ ಒಂದ್ ಕಡೆ ಅವ್ರು ನಿಂತ್ಕೋಬೇಕಾಗುತ್ತೆ, ಯಾಕಂದ್ರೆ ಅಲ್ಲೊಂದು ಫೋರ್ಸ್ ಅಡ್ಡ ಆಗಿತ್ತು. ಇವಾಗ ಸರಸ್ವತಿಗೆ ಹೇಳ್ತಾನೆ ಹರಿ, ನೀನು ಇಲ್ಲಿಂದ ಹೊರಟೋಗ್ಬಿಡು, ಯಾಕಂದ್ರೆ ನೀನು ಬದುಕುಳಿಯೋದು ತುಂಬಾನೇ ಇಂಪಾರ್ಟೆಂಟು ಚಿನ್ನಿಗೋಸ್ಕರ. ನಾನು ಹೇಗೋ ಒಂದ್ ಮಾಡ್ಬಿಟ್ಟು ಸರ್ವೈವ್ ಆಗ್ತೀನಿ, ಇವ್ರನ್ನೆಲ್ಲರಿಗೂ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಸ್ವತಿ ಕೂಡ ಹಾಗೆ ಮಾಡ್ತಾಳೆ. ಎಲ್ಲ ದುಡ್ಡನ್ನು ತಗೊಂಡು ಅವಳು ಹಾಸ್ಪಿಟಲ್ಗೆ ಹೋಗ್ತಾಳೆ. ಆದ್ರೆ ಇಲ್ಲಿ ಹರಿ ತುಂಬಾನೇ ಸಿಗಾಕೊಂಡ್ಬಿಟ್ಟಿದ್ದ. 4 ದಿಕ್ಕಲ್ಲೂ ಕೂಡ ಪೊಲೀಸೇ ತುಂಬ್ಕೊಂಡ್ಬಿಟ್ಟಿದ್ರು. ಇನ್ನೇನು ತಪ್ಪಿಸ್ಕೋಬೇಕು ಅಷ್ಟೊತ್ತಿಗೆ ಸ್ವಾಮಿ ಅವನ್ನ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಸರೆಂಡರ್ ಆಗೋದಕ್ಕೆ ಹೇಳ್ತಾ ಇರ್ತಾನೆ, ಆದ್ರೆ ಅವ್ನು ಒಪ್ಕೋತಾ ಇರಲ್ಲ. ಇನ್ನೊಂದ್ ಕಡೆ ಸರಸ್ವತಿ ಹಾಸ್ಪಿಟಲ್ಗೆ ಹೋಗಿರ್ತಾಳೆ ದುಡ್ಡನ್ನ ತಗೊಂಡು. ಆ ಎಲ್ಲಾ ದುಡ್ಡನ್ನ ಅವಳು ಹಾಸ್ಪಿಟಲ್ಗೆ ಕೊಡ್ತಾಳೆ, ಆದಷ್ಟು ಬೇಗ ಅವಳ ಟ್ರಾನ್ಸ್ಪ್ಲಾಂಟ್ ಆಗ್ಲಿ ಅಂತ. ಇನ್ನೊಂದ್ ಕಡೆ ಹರಿ ಮತ್ತೆ ಸ್ವಾಮಿದು ಒಂದು ಟಕ್ಕರ್ ಆಗ್ತಾ ಇರುತ್ತೆ. ಆಕ್ಚುಲಿ ಸ್ವಾಮಿಗೂ ಕೂಡ ಇಷ್ಟ ಇರೋದಿಲ್ಲ ಹರಿಗೆ ಸಾಯಿಸೋದಿಕ್ಕೆ. ಆದ್ರೆ ಇಲ್ಲಿ ಹರಿ ಏನ್ ಮಾಡ್ತಾನೆ ಅಂತಂದ್ರೆ ಗನ್ನ ತಗೊಂಡು ಓಡೋಗ್ತಾ ಇರ್ತಾನೆ. ಆದ್ರೆ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಪೊಲೀಸ್ ಆಫೀಸರ್ಗಳಿಗೆ ಅವನಿಗೆ ಗೋಲಿ ಹೊಡಿಲೇಬೇಕಾಗುತ್ತೆ. ಸೊ ಗುಂಡ್ ಹೊಡೆದಿರೋ ಕಾರಣಕ್ಕೆ ಅವನು ಕೆಳಗ್ ಬೀಳ್ತಾನೆ. ಅಲ್ಲಿ ಸ್ವಾಮಿ ಬರ್ತಾನೆ. ಸ್ವಾಮಿಗೆ ಹರಿ ಹೇಳ್ತಾನೆ, ನನ್ನ ಜೂಲಿಯೆಟ್ ಅಂದ್ರೆ ಸರಸ್ವತಿನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂತ. ಇವಾಗ ನಮಗೆ ಒಂದು ಸಖತ್ ಟ್ವಿಸ್ಟ್ ಕೂಡ ಗೊತ್ತಾಗುತ್ತೆ. ಅದೇನಪ್ಪಾ ಅಂತಂದ್ರೆ, ಇವಾಗ ಹಾರ್ಟ್ ಯೂಸ್ ಆಗುತ್ತಲ್ಲ ಟ್ರಾನ್ಸ್ಪ್ಲಾಂಟ್ ಗೆ, ಅದು ಬೇರೆ ಯಾರ್ದು ಅಲ್ಲ, ಅದು ಹರಿದೆ. ಅವನು ಅಲ್ಲಿ ಪ್ರಾಣ ಬಿಟ್ಬಿಡ್ತಾನೆ. ಇವಾಗ ಸ್ವಲ್ಪ ದಿನಗಳು ಕಳೆಯುತ್ತೆ. ಇಲ್ಲಿ ನಮಗೆ ವಿಷಯ ಗೊತ್ತಾಗಿದೆ, ಇವಾಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲಿ ಆಗಿದೆ. ಅವಳು ತುಂಬಾನೇ ಚೆನ್ನಾಗೂ ಕೂಡ ಆಗಿದ್ದಾಳೆ. ಇವಾಗ ಅವಳ ಮನೆಗೆ ರಾಜಿ ಮತ್ತೆ ಸ್ವಾಮಿ ಬರ್ತಾರೆ. ಸ್ವಾಮಿ ಸರಸ್ವತಿಗೆ ಹೇಳ್ತಾನೆ, ಭಾಸ್ಕರ್ ತುಂಬಾನೇ ಕೆಟ್ಟ ವ್ಯಕ್ತಿ. ಆ ಭಾಸ್ಕರಿನ ಕಂಪ್ಲೀಟ್ ಸ್ಟೋರಿ ಅವನು ಹೇಳ್ತಾನೆ. ಇದೆಲ್ಲ ನಮಗೆ ಮಲ್ಲಿ ಹೇಳಿರೋದು. ಇದನ್ನೆಲ್ಲ ಕೇಳಿಸ್ಕೊಂಡು ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಸರಸ್ವತಿ ಭಾಸ್ಕರ್ ಹತ್ರ ಕನ್ಫ್ರಂಟ್ ಮಾಡೋದಕ್ಕೆ ಹೋಗ್ತಾಳೆ. ಅವಾಗ ಭಾಸ್ಕರ್ ಹೇಳ್ತಾನೆ, ಓ ಸದ್ಯ ಫೈನಲ್ ನಿಂಗೆಲ್ಲ ಗೊತ್ತಾಗ್ಬಿಡ್ತಾ ನನ್ನ ವಿಷಯ ಅಂತ ಹೇಳಿದಾಗ ಅವ್ನು ಕೇಳ್ತಾನೆ, ನೀನು ಹರಿ ಜೊತೆ ಮಲ್ಕೊಂಡಿದೀಯಾ? ನೀನು ಮಲಗಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ನಾವೊಂದು ಡೀಲ್ ಮಾಡೋಣ. ನೀನು ನನ್ನ ಬಗ್ಗೆ ಏನು ಹೇಳಕ್ ಹೋಗ್ಬೇಡ, ನಾನು ನಿನ್ ಬಗ್ಗೆ ಯಾರಿಗೂ ಹೇಳಕ್ ಹೋಗಲ್ಲ. ಇದೆಲ್ಲ ಕೇಳಿಸ್ಕೊಂಡು ತುಂಬಾ ಸಿಟ್ಟು ಬರ್ತಾ ಇರುತ್ತೆ ಸರಸ್ವತಿಗೆ. ಅವಳು ಫಸ್ಟ್ ಏನ್ ಮಾಡ್ತಾಳೆ ಅಂತಂದ್ರೆ, ಎದ್ಬಿಟ್ಟು ಗೋಡೆಗೆ ಅವಳದು ಮತ್ತೆ ಹರಿದು ಫೋಟೋನ ಹಾಕ್ತಾಳೆ. ಇದಾದ ನಂತರ ಅವಳು ಭಾಸ್ಕರ್ ಹತ್ರ ಹೋಗ್ತಾಳೆ. ಎಲ್ರ ಮುಂದೆ ಅವನಿಗೆ ಕಪ್ಕಾಪೊಳಕ್ಕೆ ಹೊಡಿತಾಳೆ. ಹೊಡೆದ್ಬಿಟ್ಟು ಹೇಳ್ತಾಳೆ, ನೀನ್ ಏನ್ ಬೇಕೋ ಅದು ಯೋಚನೆ ಮಾಡ್ಕೊ. ಇವಾಗ ಸರಸ್ವತಿ ಚಿನ್ನಿ ಹತ್ರ ಹೋಗ್ತಾಳೆ. ಚಿನ್ನಿ ಹೇಳ್ತಾಳೆ, ಅಂಕಲ್ ನಂಗೆ ಒಂದು ಲಾಕೆಟ್ ಕೊಟ್ಟಿದ್ದಾರೆ,
ಆ ಲಾಕೆಟ್ ಹೇಗೆ ಓಪನ್ ಮಾಡ್ಬೇಕು ಅಂತಾನು ಕೂಡ ಹೇಳಿದ್ದಾರೆ. ಆ ಲಾಕೆಟ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಒಂದು ರಿಂಗ್ ಇದೆ. ಸೊ ಇವಾಗ ಅವಳಿಗೆ ರಿಯಲೈಸ್ ಆಗುತ್ತೆ, ಅವತ್ತವಳದು ಬರ್ತ್ಡೇ ಇತ್ತಲ್ಲ, ಅವತ್ತಿನ ರಾತ್ರಿ ಅವನು ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂತಿದ್ನಲ್ಲ, ಆ ಸರ್ಪ್ರೈಸ್ ಬೇರೆ ಏನೂ ಅಲ್ಲ, ಆ ರಿಂಗ್ ನ ಕೊಟ್ಬಿಟ್ಟು ಅವಳಿಗೆ ಪ್ರಪೋಸ್ ಮಾಡ್ತಾ ಇದ್ದ. ಅವಳಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗಿತ್ತು, ಅವಳ ಒಳಗಡೆ ಯಾವ್ದು ಹಾರ್ಟ್ ಈಗ ಬೀಟ್ ಆಗ್ತಾ ಇದೆಯಲ್ಲ, ಆ ಹಾರ್ಟ್ ಬೇರೆ ಯಾರ್ದು ಅಲ್ಲ, ಹರಿದೆ ಅಂತ. ಸೊ ಈ ಒಂದು ನ್ಯೂಸ್ ಇಂದ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೋಡಿದ್ರೆ ಗೈಸ್, ಇದು ಕಂಪ್ಲೀಟ್ ಸ್ಟೋರಿ ಡಕಾಯಿತ್ ಮೂವಿ. ಇದು ಹೇಗಿತ್ತು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.